ನಾವು ಕೂಡ ಒಂದು HNC ಲೇಸರ್ ಮಿಷಿನ್ ಮನೆಗೆ ತರಿಸ್ಕೊಂಡಿದೀವಿ. ಸೊ ಇದ್ರ ಪ್ರೈಸ್ ಎಷ್ಟು, ಯಾವ ತರ ತರಿಸ್ಕೋಬೇಕು, ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಬೇಕಂತಂದ್ರೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡ್ಬೇಕಾಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಪ್ರೈಸ್ ಎಷ್ಟಾಯ್ತು, ಏನಕ್ಕೆ ತರಿಸಿದ್ದು ಅಂತ ನಾನು ಎಲ್ಲಾನು ಶೇರ್ ಮಾಡ್ಕೊಳ್ತೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ಹಾಗೆ ವಿಡಿಯೋನ ಫುಲ್ಲು ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡ್ತಾ ಮಾಡ್ತಾ ನೋಡಕ್ ಹೋಗ್ಬಿಡಿ. ಸ್ಕಿಪ್ ಮಾಡ್ತಾ ಮಾಡ್ತಾ ನೋಡ್ತಾ ಹೋದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ನಾವಿಲ್ಲಿ HNC ಲೇಸರ್ ಥೆರಪಿ ಮಿಷಿನ್ ಮನೆಗೇನೆ ತರಿಸ್ಕೊಂಡಿದೀವಿ. ಯಾಕೆ ತರಿಸ್ಕೊಂಡ್ವಿ, ನಾವ್ ಯಾಕೆ ಈ ತರ ಸ್ಟ್ರಾಂಗ್ ಡಿಸಿಷನ್ ತಗೊಂಡ್ವಿ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕಾಗುತ್ತೆ. ಸೊ ನಾವು ಕೂಡ ನಮ್ಮನೇಲಿ ಒಬ್ರು ಪೇಷಂಟ್ ಇದ್ರು. ಸೊ ಅವರಿಗೆ ಹಾಸ್ಪಿಟಲ್ ಅದು ಇದು ಅಂತ ಹೇಳಿ ತುಂಬಾನೇ ಸುತ್ತಾಡಿದ್ವಿ, ತುಂಬಾನೇ ದುಡ್ಡು ಖರ್ಚು ಮಾಡಿದ್ವಿ. ಸೊ ನಮ್ಗೆಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕಿಲ್ಲ. ತುಂಬಾ ಟೈಮ್ ವೇಸ್ಟ್ ಆಯ್ತು, ಹಾಗೇನೆ ಮನಿ ಕೂಡ ವೇಸ್ಟ್ ಆಯ್ತು. ಸೊ ನಮ್ಗೆ ರಿಸಲ್ಟ್ ಅನ್ನೋಂಥದ್ದು ಎಲ್ಲೂ ಬರ್ಲಿಲ್ಲ. ಸೊ ಅದಾದ್ಮೇಲೆ ನಾವು ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳೋಂತ ಸಿಚುವೇಶನ್ ಬಂತು. ಸೊ ಅದಾದ್ಮೇಲೆ ತುಂಬಾ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ಮಾಡಿದಾಗ ಇದ್ರ ಬಗ್ಗೆ ಒಂದೆರಡು ಮೂರ್ ಹತ್ರ ಕೇಳಿ ಆದ್ಮೇಲೆ ನಮ್ಗೆ ಗೊತ್ತಾಯ್ತು. ಒಬ್ರ ಹತ್ರ ಕನ್ಸಲ್ಟೇಷನ್ ತಗೊಂಡು ಅವ್ರ ಹತ್ರ ಒಂದಷ್ಟು ಸೆಟ್ಟಿಂಗ್ಸ್ ಅನ್ನ ತಗೊಂಡ್ವಿ. ಅಲ್ಲಿ ತಗೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಬರಕ್ಕೆ ಸ್ಟಾರ್ಟ್ ಆಯ್ತು. ಸೊ ಆ ರಿಸಲ್ಟ್ ಏನಂತಂದ್ರೆ ನಮ್ಗೆ ಅವರು ಕೊಡ್ತಿದ್ದಂತ ಟೈಮ್ ತುಂಬಾ ಕಡಿಮೆ ಆಯ್ತು. ಯಾಕಂದ್ರೆ ಒಂದು ಸೆಟ್ಟಿಂಗ್ ಇಷ್ಟು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಔಟ್ ಸೈಡ್ ನಾವೇನಾದ್ರೂ ಒಂದು ಟ್ರೀಟ್ಮೆಂಟ್ ತಗೊಳ್ತಾ ಇದೀವಿ ಅಂದ್ರೆ ಅವ್ರದ್ದೊಂದು ಫಿಕ್ಸ್ಡ್ ಟೈಮ್ ಇರುತ್ತೆ. ಸೊ ಆ ಟೈಮಲ್ಲಿ ಅವರು ನಮಗೆ ಸ್ಯಾಟಿಸ್ಫೈ ಆಗುತ್ತೋ, ನಮಗೆ ಕರೆಕ್ಟ್ ಆಗುತ್ತೋ ಇಲ್ಲ ಅಂತ ಅವ್ರು ಯಾರು ಕನ್ಸಿಡರ್ ಕೂಡ ಮಾಡೋದಿಲ್ಲ. ಸೊ ಅವ್ರದ್ದೊಂದು ಲಿಮಿಟೆಡ್ ಟೈಮಲ್ಲಿ ಮಾಡಿ ಕಳಿಸ್ತಾ ಇದ್ರು. ಸೊ ಅದನ್ನೆಲ್ಲ ನಾವು ನೋಡ್ಬಿಟ್ಟು ಆಮೇಲೆ ನಾವು ಡಿಸೈಡ್ ಮಾಡಿದ್ವಿ. ನಮ್ದು ಅಲ್ಲೂ ಕೂಡ ತುಂಬಾನೇ ಮನಿ ವೇಸ್ಟ್ ಆಯ್ತು. ಬಟ್ ರಿಸಲ್ಟ್ ಸ್ವಲ್ಪ ಸ್ಲೋಲಿನೇ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಅಲ್ಲಿ ರಿಸಲ್ಟ್ ಸ್ವಲ್ಪ ಚೆನ್ನಾಗೇ ಇತ್ತು ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ನಾವು ತುಂಬಾನೇ ಇಂಟರ್ನೆಟ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಸರ್ಚ್ ಮಾಡಿ ಇದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಸಿಕ್ತು. ಆ ನಂತರ ನಾವು ಡಿಸೈಡ್ ಮಾಡಿದ್ವಿ. ಸೊ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ನಾವು ಮತ್ತೆ, ಯಾಕಂದ್ರೆ ಒಂದು ಬ್ಯಾಂಗ್ಳೂರಲ್ಲಿ ಒಂದ್ ಪ್ಲೇಸ್ ಇಂದ ಒಂದ್ ಪ್ಲೇಸ್ಗೆ ನಾವು ರೀಚ್ ಆಗ್ಬೇಕಂದ್ರೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಸೊ ಅಲ್ಲಿ ಹೋಗಿ ಅವ್ರು ಮಾಡಿದ್ರು ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಸೊ ಅದನ್ನ ನಾವೇ ಮನೆಯಲ್ಲಿ ಯಾಕೆ ಸ್ಟಾರ್ಟ್ ಮಾಡಬಾರ್ದು, ಮನೆಯಲ್ಲಿ ಯಾಕೆ ಯೂಸ್ ಮಾಡಬಾರ್ದು, ನಾವೇ ಯಾಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದಲ್ಲ. ಸೊ ಒಬ್ರಿಗೆಲ್ಲ ಮನೇಲಿ ಎಲ್ರಿಗೂ ಕೂಡ ಏನಾದ್ರು ಪ್ರಾಬ್ಲಮ್ ಇದ್ರೆ ಇದನ್ನ ಯೂಸ್ ಮಾಡ್ಕೊಂಡು ನಾವು ಕೂಡ ಕ್ಯೂರ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿ ಆನಂತರ ಮಿಷಿನ್ ಬಗ್ಗೆ ಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಒಂದೊಂದು ಕಡೆ ಒಂದೊಂದು ಪ್ರೈಸ್ ಇತ್ತು. ಸೊ ಲೋಕಲ್ ಮಾರ್ಕೆಟ್ ಅಲ್ಲಿ ವಿಚಾರಿಸಿದ್ವಿ. ಲೋಕಲ್ ಅಲ್ಲಿ ತುಂಬಾನೇ ಪ್ರೈಸ್ ಜಾಸ್ತಿ ಇತ್ತು. ಅದಾದ್ಮೇಲೆ ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ ಕೂಡ ನಾವು ಸರ್ಚ್ ಮಾಡಿದ್ವಿ. ಅಲ್ಲೂ ಕೂಡ ನಮ್ಗೆ ಸ್ಯಾಟಿಸ್ಫೈ ಆಗೋ ತರ ಪ್ರೈಸ್ ಇರ್ಲಿಲ್ಲ. ಸೊ ಅದಾದ್ಮೇಲೆ ಫೈನಲಿ ನಾವು ಇಂಡಿಯಾ ಮಾರ್ಟ್ ಅಲ್ಲಿ ಸರ್ಚ್ ಮಾಡಿದಾಗ ನಮ್ಗೆ ಓಕೆ, ಈ ಪ್ರೈಸ್ಗೆ ನಾವು ಕೊಟ್ಟು ತಗೋಬಹುದು, ಇಷ್ಟು ನಾವು ಪೇ ಮಾಡ್ಬೋದು ಅನ್ನೋ ತರ ಒಂದು ಕಾನ್ಫಿಡೆನ್ಸ್ ಬಂತು. ಸೊ ಅದಾದ್ಮೇಲೆ ನಾವು ಇದನ್ನ ಡೆಲ್ಲಿಯಿಂದ ತರಿಸ್ಕೊಂಡಿದ್ದು. ಸೊ ಇದು ಮಿಷನ್ ತುಂಬಾನೇ ಚೆನ್ನಾಗಿದೆ. ನಾನು ತರಿಸಿ 3 days ಆದ್ಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ಸೊ ಯಾಕಂತಂದ್ರೆ ನಾವು ಒಂದ್ ಸ್ವಲ್ಪ ದಿನ ಯೂಸ್ ಮಾಡಿ ನೋಡ್ಬೇಕಲ್ವಾ, ಮಿಷಿನ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆಯಾ, ನಮ್ಗೆ ಸ್ಯಾಟಿಸ್ಫೈ ಆಗುತ್ತಾ, ನಮಗೆ ಮಾಡ್ಕೊಳಕ್ ಬರುತ್ತಾ, ಆತರ ಎಲ್ಲಾನು ನೋಡ್ಬಿಟ್ಟು ಆನಂತರನೇ ಫೀಡ್ಬ್ಯಾಕ್ ಕೊಡ್ಬೇಕಲ್ವಾ. ಅದಕ್ಕೋಸ್ಕರ ನಾವು ಆ ಮಿಷಿನ್ ತರಿಸಿ 4-5 days ನಾವು ಮನೇಲಿರೋರು ಯೂಸ್ ಮಾಡಿ ನಮಗೆ ಓಕೆ ಚೆನ್ನಾಗಿದೆ ಅಂತ ಅನ್ಸಿದ್ಮೇಲೆ ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ಬ್ಯಾಂಗ್ಳೂರ್ ಅಂತಲ್ಲ, ಯಾವುದೇ ಊರಲ್ಲಿ ಯಾವುದೇ ಹಾಸ್ಪಿಟಲ್ ಹೋದ್ರೂ ಕೂಡ ನಮ್ದು ದುಡ್ಡು ಖರ್ಚಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಅದು ಇನ್ಶೂರೆನ್ಸ್ ಇದೆ ಅಂತಂದ್ರೆ ಬಿಲ್ ಅಂತೂ ಮೀಟರ್ ತರ ಓಡ್ತಾನೆ ಇರುತ್ತೆ, ನಾನ್ ಸ್ಟಾಪ್ ರನ್ನಿಂಗ್ ರೇಸ್ ತರ ಬಿಲ್ ಓಡ್ತಾನೆ ಇರುತ್ತೆ. ಬಟ್ ನಮ್ಗೆ ಯಾವುದೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ ಟ್ರೀಟ್ಮೆಂಟ್ ಇಂದ. ಆಮೇಲೆ ನಾವು ಒಂದು ಚಿಕ್ಕ ಪ್ರಾಬ್ಲಮ್ ಅಂತ ಹೋದ್ರೆ ಅದನ್ನ ಇನ್ನೂ ಕಾಂಪ್ಲಿಕೇಟ್ ಮಾಡಿ ಇನ್ನೂ ದೊಡ್ಡ ಪ್ರಾಬ್ಲಮ್ಸ್ನೇ ಮಾಡಿ ಇಟ್ಬಿಡ್ತಾರೆ. ಸೊ ಹಾಗಾಗಿ ಈ ಹಾಸ್ಪಿಟಲ್ ಸವಾಸನೆ ಬೇಡ ಅಂತ ಅನ್ಸ್ಬಿಟ್ಟು ನಾವು ಫೈನಲ್ ಈ ತರ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳುವಂತಹ ಒಂದು ಸಿಚುವೇಶನ್ ಬಂತು ಅಂತಾನೆ ಹೇಳ್ಬೋದು. ಸೊ ನಾವಂತೂ ಈಗ ಆಲ್ಮೋಸ್ಟ್ ಆಲ್ ಒಂದು 3-4 months ಇಂದ ತುಂಬಾನೇ ಕಷ್ಟ ಆಯ್ತು. ಇರೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂತೂ ಎಲ್ಲೂ ಸಿಕ್ಕಿಲ್ಲ. ಎಂತ ಸ್ಪೆಷಲಿಸ್ಟ್ ಅಂತ ಹೇಳ್ಕೊಳ್ತಾರೆ, ಮತ್ತೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳ್ಕೊಳ್ತಾರೆ, ಎಲ್ಲೂ ಕೂಡ
ಅವರು ಟ್ರೀಟ್ಮೆಂಟ್ ಆಗ್ಲಿ ಇನ್ನೊಂದಾಗ್ಲಿ ಬರೀ ದುಡ್ಡು ಮಾತ್ರ ನೋಡ್ತಾ ಇದಾರೆ ಹೊರತು ಆ ಮನುಷ್ಯತ್ವ ಮಾನವೀಯತೆಯಿಂದ ಯಾವ ಹಾಸ್ಪಿಟಲ್ ಅಲ್ಲೂ ಕೂಡ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ನಡೀತಾ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾನು ಇವಾಗ ಆಲ್ಮೋಸ್ಟ್ ಒಂದು 4-5 ಮಂತ್ಸ್ ಇಂದ ಎಷ್ಟು ಹಾಸ್ಪಿಟಲ್ ಸುತ್ತಿದೀವಿ ಅಂತಂದ್ರೆ ಎಲ್ಲ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್. ಮತ್ತೆ ಆ ಡಾಕ್ಟರ್ಸ್ಗೆ ಫಾರಿನ್ ಇಂದ ಎಲ್ಲ ಕ್ಲೈಂಟ್ಸ್ ಬಂದು ಕನ್ಸಲ್ಟೇಷನ್ ಮಾಡ್ತಾರಂತೆ. ಅವ್ರಿಗೆ ಅದೆಷ್ಟು ಮಟ್ಟಿಗೆ ರಿಸಲ್ಟ್ ಸಿಗ್ತಿದ್ಯೋ ಏನೋ ಗೊತ್ತಿಲ್ಲ. ನಮ್ಗಿರೋ ಅಂತ ಒಂದು ಚಿಕ್ಕ ಪ್ರಾಬ್ಲಮ್ಗೆ ಅವ್ರಿಗೆ ಸೊಲ್ಯೂಷನ್ ಕೊಡಕ್ಕಾಗಿಲ್ಲ. ಆ ಪ್ರಾಬ್ಲಮ್ಗೆ ಅವರು ಕರೆಕ್ಟಾಗಿ ಟ್ರೀಟ್ ಮಾಡಿಲ್ಲ ಅಂತಂದ್ರೆ ಇನ್ನು ಅಲ್ಲಿಂದ ಬರೋರ್ಗೆಲ್ಲಾನು ಏನ್ ಮಾಡ್ತಾರೆ, ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಳಕ್ಕೆ 3 ವಾರ 4 ವಾರ ಮುಂಚೆನೆ ಅಪಾಯಿಂಟ್ಮೆಂಟ್ ತಗೊಂಡು ವೆಯ್ಟ್ ಬೇರೆ ಮಾಡ್ಬೇಕಂತೆ. ಈ ತರ ಕೆಲವರು ಡಾಕ್ಟರ್ಸ್ ಇರ್ತಾರೆ. ಈ ತರ ಕೆಲವು ಅವ್ರದ್ದು ಮತ್ತೆ ಅವ್ರದ್ದು ಕನ್ಸಲ್ಟೇಷನ್ ಚಾರ್ಜಸ್ ಎಲ್ಲ ನೋಡ್ಬಿಟ್ರೆ 3,000 5,000 ಈ ತರ ಕನ್ಸಲ್ಟೇಷನ್ ಚಾರ್ಜಸ್ ದುಡ್ಡುನು ಜಾಸ್ತಿ ತಗೋತಾರೆ, ಸುಮ್ನೆ ಬಿಲ್ಡಪ್ ಕೊಡ್ತಾರೆ. ಸೊ ನಮಗಿರೋ ಪ್ರಾಬ್ಲಮ್ಗೆ ಯಾವ ಡಾಕ್ಟರ್ ಕೂಡ ಕರೆಕ್ಟ್ ಆಗಿ ಟ್ರೀಟ್ ಮಾಡಿಲ್ಲ ಅಂತಾನೆ ಹೇಳ್ಬೇಕು. ಸುಮ್ಮನೆ ದುಡ್ಡು ಖರ್ಚಾಯ್ತು, ಟೈಮು ವೇಸ್ಟ್ ಆಯ್ತು, ಎನರ್ಜಿನೂ ಸಿಕ್ಕಾಬಟ್ಟೆ ವೇಸ್ಟ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಆಮೇಲೆ ನಮಗೆ ಗೊತ್ತಾಯ್ತು ನಮ್ಗಿರುವಂತಹ ಒಂದು ಚಿಕ್ಕ ಪ್ರಾಬ್ಲಮ್ಗೆ ಈ ತರ ಒಂದು ಚಿಕ್ಕ ಮಿಷನ್ ಅಲ್ಲಿ ಸೊಲ್ಯೂಷನ್ ಇದೆ ಅಂತಂದ್ರೆ ನಾವ್ಯಾಕಷ್ಟು ಸುತ್ತಿದ್ವಿ, ನಾವ್ಯಾಕಷ್ಟು ಟೈಮ್ ವೇಸ್ಟ್ ಮಾಡಿದ್ವಿ ಅನ್ನೋಂತಹ ಒಂದು ಮೈಂಡ್ ಸೆಟ್ ಬಂದ್ಬಿಡ್ತು ನಮ್ಗೆ. ಸೊ ಅದಾದ್ಮೇಲೆ ಹೋಗ್ಲಿ ಬಿಡು, ಇದು ಒಂದು ಎಕ್ಸ್ಪೀರಿಯನ್ಸು, ಈ ಡಾಕ್ಟರ್ಗಳ ಹಣೆ ಬರನೇ ಇಷ್ಟು ಅಂತ ನಾವು ತಿಳ್ಕೊಬೇಕಿತ್ತು. ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇನ್ಶೂರೆನ್ಸ್ ಅಲ್ಲಿ ಎಷ್ಟು ಮೋಸ ಮಾಡ್ತಾರೆ ಅಂತ ನಮಗೂ ಗೊತ್ತಾಗ್ಬೇಕಿತ್ತು. ಸೊ ಅದೆಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಿತ್ತು. ಸೊ ಲೈಫಲ್ಲಿ ನಮಗೂ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಹೇಳಿ ತಿಳ್ಕೊಂಡು ನಾವು ಮತ್ತೆ ಇಷ್ಟು ದಿನ ಮಾಡಿದಂತ ತಪ್ಪನ್ನ ಮತ್ತೆ ಮಾಡಬಾರ್ದು ಅಂತ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಸೊ ನಮ್ದೇ ಆದಂತಹ ಒಂದು ಓನ್ ವೇ ಅಲ್ಲಿ ನಮ್ಗಿರೋ ಪ್ರಾಬ್ಲಮ್ಗೆ ನಾವೇ ಸೊಲ್ಯೂಷನ್ ಕಂಡಿಡ್ಕೊಳ್ಳೋದು ಗುಡ್ ಬೆಟರ್ ಬೆಸ್ಟ್ ಅಂತೇಳಿ ಒಂದಷ್ಟು ಆಯುರ್ವೇದಿಕ್ ರೆಮಿಡೀಸ್ನೆಲ್ಲ ಮನೇಲಿ ಸ್ಟಾರ್ಟ್ ಮಾಡಿಕೊಂಡು ಅದ್ರ ಜೊತೆಲಿ ಸ್ವಲ್ಪ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಇರೋಂತಹ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡಿಡ್ಕೊಳ್ಳೋಣ ಅನ್ನೋಂತಹ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಮನ್ಸ್ ಮಾಡಿ ಒಂದು ನಿರ್ಧಾರ ತಗೊಂಡು ಈ ತರ ಒಂದು ಮಿಷಿನ್ ಎಲ್ಲ ತರಿಸ್ಕೊಂಡು ಮಾಡ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಸೊ ಇದನ್ನೆಲ್ಲ ಯಾವ ತರ ಯೂಸ್ ಮಾಡೋದು, ಯಾವ ತರ ಯೂಸ್ ಮಾಡ್ತಾ ಇದೀವಿ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೇನೆ. ಎಷ್ಟು ದಿನ ಯೂಸ್ ಮಾಡಬೇಕು, ಯಾವ ತರ ರಿಸಲ್ಟ್ ಬರುತ್ತೆ, ಸೊ ಆಪರೇಷನ್ ಎಲ್ಲ ಯಾವ ತರ ಮಾಡಬೇಕು, ಈ ಮಿಷಿನ್ ಆಪರೇಟ್ ಯಾವ ತರ ಮಾಡಬೇಕು ಅಂತೆಲ್ಲ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ವಿಡಿಯೋ ಯಾವ ತರ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಆಲ್.